ಹಾಗೂ ಬದುಗಳ ಮೇಲೆ ಮರಗಳನ್ನು ಬೆಳೆಸಿದರೆ ಬೆಳೆಗಳ ಮೇಲೆ ಏನಾದರೂ ಪರಿಣಾಮ ಆಗತ್ತೆ ಅನ್ನುವಂಥದ್ರ ಬಗ್ಗೆ ನೀವು ಉತ್ತರವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದೀರಿ. ಪ್ರೊಫೆಸರ್ ಅವರೇ, ದಯವಿಟ್ಟು ಅದು. ಈಗ ಜೈವಿಕ ಇಂಧನ ಸಸ್ಯಗಳನ್ನ ನಾವು ಬದುಗಳ ಮೇಲೆ ಬೆಳೆದಾಗ ಸಾಧ್ಯವಾದಷ್ಟು ನಾವು ವಿರಳವಾಗಿ ನೆಡ್ತಾ ಇರ್ತೇವೆ. ಮತ್ತು ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಸಾಕಷ್ಟು ಅಂತರ ಕೂಡ ಇರ್ತದೆ. ಮತ್ತು ಈ ಗಿಡಗಳು ತುಂಬ ದೊಡ್ಡ ಒಂದು ಮರದ ಕ್ಯಾನೋಪಿ ಅಂತ ಏನು ಹೇಳ್ತೀವಿ, ಅದು ತುಂಬ ದೊಡ್ಡದಾಗಿ ಬರೋದಿಲ್ಲ. ಮತ್ತು ವಿರಳವಾಗಿ ಹಾಕೋದ್ರಿಂದ ನೆರಳಿನ ಪರಿಣಾಮವೂ ಅಷ್ಟಕ್ಕಷ್ಟೇ ಇರ್ತದೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಮರದ ಸೊಪ್ಪನ್ನು ನಾವು ಕಡಿದು ಭೂಮಿಗೆ ಹಾಕ್ತಾ ಇರ್ತೀವಿ. ಹಾಗಾಗಿ ಭೂಮಿಗೆ ಫಲವತ್ತತೆ ಹೆಚ್ಚೋದಕ್ಕೂ ಕೂಡ ಒಂದು ಸಹಕಾರಿಯಾಗ್ತದೆ. ಹಾಗಾಗಿ ಈ ಮರಗಿಡಗಳನ್ನ ಬೆಳೆಸೋದ್ರಿಂದ ಮತ್ತು ವಿರಳವಾಗಿ ಬದುಗಳನ್ನ ನಾವು ಹಾಕೋದ್ರಿಂದ ಯಾವುದೇ ರೀತಿಯ ಈ ಬೆಳೆ ಇಳುವರಿ ಮೇಲೆ ಪರಿಣಾಮ ಬೀರೋದಿಲ್ಲ. ಅದು ಒಂದು ಅಂಶ. ಎರಡನೇದು, ತಾವು ಜೈವಿಕ ಇಂಧನ ಬಳಕೆಯ ಅನುಕೂಲತೆಗಳು ಅಂತ ಕೇಳಿದ್ದೀರ. ನಾವು ಬಳಸುವಂಥ ಜೈವಿಕ ಇಂಧನ ಪೆಟ್ರೋಲಿಯಂ ಇಂಧನಕ್ಕೆ ನಾವು ಹೋಲಿಕೆ ಮಾಡೋದಲ್ಲಿ ಇದು ಝೀರೋ ಕಾರ್ಬನ್. ನಾವು ವಾತಾವರಣಕ್ಕೆ ಯಾವುದೇ ರೀತಿ ಒಂದು ಹೆಚ್ಚಿನ ಕಾರ್ಬನ್ ಅಂಶವನ್ನು ಬಿಡೋದೇ ಇಲ್ಲ. ಯಾಕೆಂದರೆ ವಾತಾವರಣಕ್ಕೆ ಬಂದಿದ್ದನ್ನು ಮತ್ತೆ ಹೀರೋದಕ್ಕೆ ನಮ್ಮ ಈ ಸಸ್ಯಗಳೇ ಇರ್ತದೆ, ಮೊದಲನೇದು. ಎರಡನೇದು, ಇದನ್ನು ನಾವು ವಾಹನದಲ್ಲಿ ಬಳಕೆ ಮಾಡಿದಾಗ ವಾಹನದಲ್ಲಿ ನಮಗೆ ಸಾಕಷ್ಟು ಉತ್ತಮ ಪರಿಣಾಮಗಳು ಕಂಡು ಬಂದಿವೆ. ಏನಪ್ಪ ಅಂದರೆ, ಸಲ್ಫರ್ ಡೈಆಕ್ಸೈಡ್ ಇದ್ರಲ್ಲಿ ಬರೋದಿಲ್ಲ. ಡೀಸೆಲ್ ಇಂಜಿನಿಂದ ಬಂದಂಥ ಈ ಒಂದು ಕಪ್ಪು ಕಣಗಳು ಏನು ಬರ್ತದೆ ಪೆಟ್ರೋಲಿಯಂ ಡೀಸೆಲ್ ಬಳಕೆ ಮಾಡಿದಾಗ, ಆ ಕಪ್ಪು ಕಣಗಳು ಬರೋದಿಲ್ಲ. ಮನೆರೆ, ಇದುವರೆಗೆ ತಾವು ವಿವಿಧ ಜೈವಿಕ ಇಂಧನ ಬೆಳೆಗಳ ಬಗ್ಗೆ ಮತ್ತು ಅವುಗಳ ಉಪಯೋಗ ಬಗ್ಗೆ ತಿಳಿದುಕೊಂಡಿದ್ದೀರಿ. ಸರ್ಕಾರಿ ಕಾರ್ಯಕ್ರಮಗಳ್ಯಾವು ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಲಿಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಸಮುದಾಯ. ಆ ಸಮುದಾಯವನ್ನು ಯಾವ ರೀತಿ ತೊಡಗಿಸ್ಕೊಂಡು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿಕೊಳ್ಬೇಕು ಮತ್ತು ಯಾವ ರೀತಿ ಒಂದು ಸಮುದಾಯವನ್ನು ತೊಡಗಿಸಿಕೊಂಡು ಅನುಷ್ಠಾನ ಮಾಡಿದರೆ ಅದಕ್ಕೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆ. ಈ ಒಂದು ಕರ್ನಾಟಕ ರಾಜ್ಯ ಬಿಜಾಪುರ ಜಿಲ್ಲೆಯ ಲೀಡ್ ಎನ್ ಜಿ ಒ ಆಗಿ, ಡಿಸ್ಟ್ರಿಕ್ಟ್ ಲೀಡ್ ಎನ್ ಜಿ ಒ ಆಗಿ ಬಿಜಾಪುರ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಬಾಬು ಸಜ್ಜನ್ ಅವರು ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಸ್ವಾಗತವನ್ನು ನಾನು ಕೋರ್ತೇನೆ. ನಮಸ್ಕಾರ. ಸ್ವಾಗತ ಬಾಬು ಸಜ್ಜನ್ ಅವರೇ. ಇವಾಗ ತಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ತಮ್ಮ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿದಿರಿ. ತಮ್ಮ ಒಂದು ಬಿಜಾಪುರ ಜಿಲ್ಲೆಯ ಒಂದು ಸ್ವಯಂ ಸೇವಾ ಸಂಸ್ಥೆಯ ಅನುಭವವನ್ನು ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆಲ್ಲರಿಗೂ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ಕೋರ್ತೇನೆ. ದಯವಿಟ್ಟು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿಯಿಂದ ಆಯೋಜಿಸಿದಂಥ ಈ ಉಪಗ್ರಹ ಆಧಾರಿತ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲರಿಗೂ ಸಹಿತ ನನ್ನ ನಮಸ್ಕಾರಗಳು. ಪ್ರಾರಂಭದಲ್ಲಿ ನಾನು ನಮ್ಮ ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ ಈ ಜೈವಿಕ ಇಂಧನ ಕಾರ್ಯಕ್ರಮಗಳ ಕುರಿತು ಏನೆಲ್ಲ ಚಟುವಟಿಕೆಗಳನ್ನು ಮಾಡಿದ್ದು ಅನ್ನುವಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವು 2009ರಲ್ಲಿ ಈ ಜೈವಿಕ ಇಂಧನ ಕಾರ್ಯಕ್ರಮಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದೆವು. ಪ್ರಾರಂಭದಲ್ಲಿ ಆಗಿನ ಜೈವಿಕ ಇಂಧನ ಕಾರ್ಯಪಡೆ, ಕರ್ನಾಟಕ ಸರ್ಕಾರದ ಜೈವಿಕ ಇಂಧನ ಕಾರ್ಯಪಡೆ ಹೊರಡಿಸಿದಂಥ ಒಂದು ಸುತ್ತೋಲೆಯ ಆಧಾರದ ಮೇಲೆ ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜೈವಿಕ ಇಂಧನ ಉಸ್ತುವಾರಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದೆವು. ಆ ಒಂದು ಸಮಿತಿಯಲ್ಲಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ನಾವು ಈ ಜೈವಿಕ ಇಂಧನ ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದ ಚರ್ಚೆಯನ್ನು ಮಾಡಿ ನಾವು ನಮ್ಮ ಜಿಲ್ಲೆಯಲ್ಲಿ 2009ರಿಂದ ಈ ಜೈವಿಕ ಇಂಧನ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡೆವು. 2009-10ನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 10 ಲಕ್ಷ